ಮಲೆನಾಡು ತಂಡದ ಎರಡು ಬಲಿಷ್ಠ ತಂಡಗಳ ನಡುವೆ ಪಂದ್ಯ. ಸಾಗರ ತಾಲೂಕಿನ ಬಲಿಷ್ಠ ತಂಡ ದಾಳಿಯಲ್ಲಿ ಆದರ್ಶ ಶುಂಠಿ. ದಾಳಿಯಲ್ಲಿ ಆದರ್ಶ ಶುಂಠಿ ಸಿರ್ಸಿ ಮೂಲದ ಆಟಗಾರ. 7 ಜನ ಆಟಗಾರ ನಡುವೆ ಬೋನಸ್ ಕೂಡ ಆನ್ ಆಗಿರುವ ಸಂದರ್ಭ. ಯಾವುದೇ ಒಂದು ಅಂಕವಿಲ್ಲದ ಒಂದು ಎಂಪಿಡಿಗೆ ಅವಕಾಶತೆಯನ್ನು ಪಡಿತಾ ಇದ್ದಾನೆ. ದಾಳಿಯಲ್ಲಿ ಅಕ್ಷಯ್. ದಾಳಿಯಲ್ಲಿ ಅಕ್ಷಯ್ ಬಲಿಷ್ಠ ದಾಳಿಗಾರ ಅಕ್ಷಯ್. ದಾಳಿಯಲ್ಲಿ ರೈಟ್ ಕಾರ್ನರ್ ವಿಭಾಗದಲ್ಲಿ ರಜನಿ, ಲೆಫ್ಟ್ ಅಲ್ಲಿ ಮಂಜುನಾಥ್. ಯಾವುದೇ ಒಂದು ಅಂಕ ಒಂದು ಬೋನಸ್ ಅಂಕದ ಸೇರ್ಪಡೆಗೊಳ್ಳುತ್ತಾ ಇದೆ. ಒಂದು ಸೈನ್ಯದಲ್ಲಿ ಪಂದ್ಯ. ದಾಳಿಯಲ್ಲಿ ವಾಸು ಬೀಳೂರು. ದಾಳಿಯಲ್ಲಿ ವಾಸು ಈ ಭಾಗದ ಅತಿ ಶ್ರೇಷ್ಠ ದಾಳಿಗಾರ. ಪಂದ್ಯದಲ್ಲಿ ಪಂದ್ಯ ವಾಸುದೇವ್. ಮುಂದಿನ ಪಂದ್ಯಕ್ಕಾಗಿ SBKT ಬಾಯ್ಸ್ ವಿರುದ್ಧವಾಗಿ ಬೆಳ್ಳಿ ಬಾಯ್ಸ್ ಸೂರನ್ ಗದ್ದೆ. ದಯಮಾಡಿ ಸಿದ್ಧವಾಗಿ. ಒಂದು ಬೋನಸ್ ಜೊತೆ ಒಂದು ಟಚ್ ಪಾಯಿಂಟ್. ಇದರೊಂದಿಗೆ 2-1 ಒಂದು ಅಂಕದ ಮುನ್ನಡೆಯಲ್ಲಿ ಟೀಮ್ ಶಿಳ್ಳೆ ಬ್ರದರ್ಸ್. ದಾಳಿ ಅಗಸ್ತ್ಯ ಒಂದಂಕದೊಂದಿಗೆ ಮರಳಿದಾಗ ಸ್ಕೋರ್ 2-2. ಸೋಮಲದ ತಂಡಗಳ ನಡುವೆ ಸೋಮಲದ ಹೋರಾಟ. 2-2ರಲ್ಲಿ ಪಂದ್ಯ ಸಮಬಲದಲ್ಲಿ ಸಾಕು. ಕಿರಣ್ ತಟ್ಟೆಗುಂಡಿ ಒಂದಂಕದ ಸೇರ್ಪಡೆ ಆಗ್ತಾ ಇದೆ. 3-1ರಲ್ಲಿ ಪಂದ್ಯ ಒಂದಂಕದ ಮುನ್ನಡೆಯಲ್ಲಿ. ದಯಮಾಡಿ ಸಿದ್ಧವಾಗಿ. ಮತ್ತೆ ದಾಳಿಯಲ್ಲಿ ಜರ್ಸಿ ನಂಬರ್ 2ರ ಅಗಸ್ತ್ಯ. ಬ್ಯಾಕ್ವರ್ಡ್ ಮಾಡುವಂತ ಪ್ರಯತ್ನ ಮಂಜುನಾಥ್. ಬಾರಿ ಮಿಸ್ಟೇಕ್. ಲೆಫ್ಟ್ ಕಾರ್ನರ್ ಅಲ್ಲಿ ಬೇಡವಾದಂತ ಹಿಡಿತ. ಇದರೊಂದಿಗೆ ಸ್ಕೋರ್ 3-3 ಸಮಬಲ. 3 ಸಮ. ಮತ್ತೆ ದಾಳಿಯಲ್ಲಿ ಕಿರಣ್ ತಟ್ಟೆಗುಂಡಿ ಪ್ರಮುಖ ಆಟಗಾರನಾಗಿ. ಬಾರಿ ಅದೆಲ್ಲ ಟ್ಯಾಕಲ್ ರೈಟ್ ಕಾರ್ನರ್ ಭಾಗದಲ್ಲಿ. ಕಾರ್ನರ್ ಅಲ್ಲಿ ಸಂಕೀರ್ಣ ಒಂದೊಳ್ಳೆ ಅದ್ಭುತವಾದಂತ ಹಿಡಿದ ಸಾತ್ಕೊಂಡ್ರೆ ಸಂಕೀರ್ಣ ಅವರು. ದಯಮಾಡಿ ಲೈನ್ ಎಂಪೈರ್ ಲೈನ್ ಅನ್ನು ನೋಡ್ಕೊಳ್ಳಿ. 5 ಜನ ಆಟ ಅಕ್ಷಯ್. ಸಾಕಷ್ಟು ವೇಗವಾದಂತ ದಾಳಿ. ಚುರುಕಿನ ಪಾದಚಲನೆಯಲ್ಲಿ ಬೇಡವಾದಂತ ಹಿಡಿತ. ಮಿಡ್ ಲೈನ್ ಸಮೀಪ ಟ್ಯಾಕಲ್ ಮಾಡುವಂತ ಪ್ರಯತ್ನ ಬಂತು. ಮತ್ತೆ ದಾಳಿಯಲ್ಲಿ ವಾಸು. 5-3 ಬಾರಿ ಸಾಕಷ್ಟು ವೇಗವಾದಂತ ಚುರುಕಿನ ಪಾದಚಲನೆ. ಒಂದಂಕದ ಸೇರ್ಪಡೆಗೊಳ್ತಾದ. 5-4 5-4 ಒಂದಂಕದ ಮುನ್ನಡೆಯಲ್ಲಿ ಚರಿತ್ರೆ. ಗುಂಡು ಗೌಡ್ರೆ ಟೀ ಬೇಕಾ? ಗೌಡ್ರೆ ನೀವು ಕಬಡ್ಡಿ ಆಡ್ತೀರಾ ಅಥವಾ ಅಲ್ಲಿ ಆಡ್ತಾ ಇದಾರ? ಬಾರಿ ಒಂದೊಳ್ಳೆ ಅದ್ಭುತ ಟ್ಯಾಕಲ್. ಆದರ್ಶ ಶುಂಠಿ. ಅಫಿಷಿಯಲ್ ಟೈಮ್ ಔಟ್. ಇದರೊಂದಿಗೆ ಸ್ಕೋರ್ 5-5ರಲ್ಲಿ ಪಂದ್ಯ. ಬೋನಸ್ ಲೈನ್ ಆಫ್ ಆಗಿರುವಂತಹ ಸಂದರ್ಭದಲ್ಲಿ ದಾಳಿಯಲ್ಲಿ ಕಿರಣ. ಮತ್ತೆ ದಾಳಿಯಲ್ಲಿ ಜರ್ಸಿ ನಂಬರ್ 26ರ ಕಿರಣ್ ತಟ್ಟೆಗುಂಡಿ ಮೂಲದ ಆಟಗಾರ. 5 ಜನ ಆಟಗಾರ ನಡುವೆ 5 ಸಮದಲ್ಲಿ ಪಂದ್ಯ.
ಅವಾಗಿಂದ ಅಡ್ಡ ಬರ್ತಾರೆ. ದಾಳಿಯಲ್ಲಿ ಅಗತ್ಯ ವೇಗದ ದಾಳಿಯೊಂದಿಗೆ ಒಂದಂಕದೊಂದಿಗೆ ಮರಳಿದಾಗ ಸ್ಕೋರ್ 6-5 ಒಂದಂಕದ ಮುನ್ನಡೆಯಲ್ಲಿ ಟೀಮ್ ಚರಿತ್ರೆ. ಮತ್ತೆ ದಾಳಿಯಲ್ಲಿ ವಾಸು ಬೀಳರ್ ಬ್ಯಾಕ್ವರ್ಡ್ ಮಾಡುವಂತ ಪ್ರಯತ್ನ, ಈ ಬಾರಿ ಉತ್ತಮವಾದಂತಹ ಟ್ಯಾಕಲ್, ಬಲಿಷ್ಠವಾದಂತಹ ಬ್ಯಾಕ್ ಹೋಲ್ಡ್ನ ಪ್ರಯತ್ನ ಸಫಲವಾಗ್ತಾ ಇದೆ. ಕಾರ್ನರ್ ಅಲ್ಲಿ ಸಂಕೀರ್ಣ ಉತ್ತಮವಾದಂತಹ ಟ್ಯಾಕಲ್ ಮಾಡಿಕೊಂಡ್ರು ಸಂಕೀರ್ಣ. ಈ ಸಂದರ್ಭದಲ್ಲಿ ಸ್ಕೋರ್ 7-5, 7 ಪಾಯಿಂಟ್ ಇನ್ ಫೇವರ್ ಆಫ್ ಚರಿತ್ರೆ. ಮತ್ತೆ ದಾಳಿಯಲ್ಲಿ ಅಗಸ್ತ್ಯ ಜರ್ಸಿ ನಂಬರ್ 02 7-5 2 ಅಂಕದ ಮುನ್ನಡೆಯಲ್ಲಿ ಚರಿತ್ರೆ ತಂಡ. ದಾಳಿಯಲ್ಲಿ ಕಿರಣ್ ಕಟ್ಟೆಗುಂಡಿ 7-5, 7-5. SBKT ಬಾಯ್ಸ್ ವಿರುದ್ಧವಾಗಿ ಬೆಳ್ಳಿ ಬಾಯ್ಸ್ ಸೂರನ್ ಗದ್ದೆ. ಏಳು 5 ಪಂದ್ಯ, 2 ಅಂಕದ ಮುನ್ನಡೆಯಲ್ಲಿ ಟೀಮ್ ಚರಿತ್ರೆ. ಆ ದಾಳಿಯಲ್ಲಿ ಚರಿತ್ರೆ ತಂಡದ ಪ್ರಮುಖ ದಾಳಿಗಾರ ಅಕ್ಷಯ್, ದಾಳಿಯಲ್ಲಿ ಆ ಭಾಗದ ಕಾರ್ನರ್ ಅಲ್ಲಿ ಮಂಜು, ಈ ಭಾಗದಲ್ಲಿ ವಿಜಿತ್ ಮೌಲಿ. ದಾಳಿಯಲ್ಲಿ ಸೊರಬದ ನರ್ಚ ಮೂಲದ ದಾಳಿಗಾರ ಮಂಜು, ಶಿಳ್ಳೆ ಬ್ರದರ್ಸ್ ತಂಡದ ಪರವಾಗಿ ವೇಗದ ದಾಳಿ, 1 ಅಂಕದೊಂದಿಗೆ ಮರಳಿದಾಗ ಸ್ಕೋರ್ 7-6, 1 ಅಂಕದ ಮುನ್ನಡೆಯಲ್ಲಿ ಟೀಮ್. 7-6, 1 ಅಂಕದ ಮುನ್ನಡೆಯಲ್ಲಿ ಟೀಮ್ ಚರಿತ್ರೆ. ದ್ವಿತೀಯಾರ್ಧದ ಮೊದಲ ದಾಳಿಯ ಜವಾಬ್ದಾರಿಯಲ್ಲಿ ಅಕ್ಷಯ್. ಬೋನಸ್ ಲೈನ್ ಆಫ್ ಆಗಿರುವಂತಹ ಸಂದರ್ಭದಲ್ಲಿ ದಾಳಿಯಲ್ಲಿ ಅಕ್ಷಯ್. ದಾಳಿಯಲ್ಲಿ ಕಿರಣ, ಲೆಫ್ಟ್ ರೈಡರ್ ಕಿರಣ್ ಗೌಡ ಉತ್ತಮವಾದಂತಹ ಎಫ್ ನ ಮೂಲಕ ಇದರೊಂದಿಗೆ 7-7 ಪಂದ್ಯ ಮತ್ತೆ ಸಮಬಲ ಸಾಧಿಸಿಕೊಂಡು 7-7, 7 ಸಮಬಲದಲ್ಲಿ ಪಂದ್ಯ. ವಿಜಯ ಬಲ ಯಾವ ತಂಡಕ್ಕೆ ಕಾಯಬೇಕಿದೆ. ಮತ್ತೆ ದಾಳಿಯಲ್ಲಿ ಅಗಸ್ತ್ಯ, 7-7, 7-8. ಹಾವೇರಿಯ ಆಟದಲ್ಲಿ ಒಂದು ಬೋನಸ್ ಅಂಕ ಲಭಿಸ್ಕೋತಾ ಇದೆ ಚರಿತ್ರ ತಂಡಕ್ಕೆ. 7-7, 8-7, 1 ಅಂಕದ ಮುನ್ನಡೆಯಲ್ಲಿ ಟೀಮ್ ಚರಿತ್ರೆ. ಆ ದಾಳಿಯಲ್ಲಿ ಕಿರಣ್ ಗೌಡ, ಒಂದ್ಸಾರಿ ಸ್ಕೋರ್ ಹೇಳಿ. 8-7, 1 ಅಂಕದ ಮುನ್ನಡೆಯಲ್ಲಿ ಟೀಮ್ ಚರಿತ್ರೆ. ಮತ್ತೆ ಅದ್ಭುತ ಟ್ಯಾಕಲ್ ಶೂಟಿಂಗ್. 8-8, 8 ಗಂಟು ಯಾವ ತಂಡಕ್ಕೆ.
5 minutes to go. ಎರಡು ತಂಡದ ನಾಯಕರ ಲಾಸ್ಟ್ 5 minutes to go. ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 8-8. ಮತ್ತೆ ದಾಳಿಯಲ್ಲಿ ವಾಸು ಬಿಳರ್ ಸಿರಸಿ ತಾಲೂಕಿನ ಅದ್ಭುತ ಆಟಗಾರನಾಗಿ ಧಾರವಾಡ ಯೂನಿವರ್ಸಿಟಿಯ ಬ್ಲೂ ತಾರೆಯಾಗಿ ಹೊರಹೊಮ್ಮಿರುವಂತಹ ಸಿರಸಿ ಮೂಲದ ಆಟಗಾರ. 8-8. 8 each. Second off, first time out. ಅಂತಿಮ 4 ನಿಮಿಷದ ಆಟ ಮಾತ್ರ ಬಾಕಿ. ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಉಳಿದಾಗ ಲಾಸ್ಟ್ 4. ಮತ್ತೆ ದಾಳಿಯಲ್ಲಿ ಕಿರಣ್ ತಟ್ಟೆಗುಂಡಿ 4 ಜನ ಆಟಗಾರ ನಡುವೆ. ಸಾಕಷ್ಟು ವೇಗವಾದಂತಹ ಚುರುಕಿನ ಪಾಚಲನೆ ಲೆಫ್ಟ್ ರೈಟ್ ಕಾರ್ನರ್ ಭಾಗದಲ್ಲಿ ಸಾಕಷ್ಟು ವೇಗವಾಗಿ ಅಂಕ ತರುವಂತಹ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾನೆ ದಾಳಿಗಾರ. ಉತ್ತಮವಾದಂತಹ ಡಿಫೆನ್ಸ್ ಭಾಗ ಚರಿತ್ರೆ ತಂಡದ ಆಟಗಾರರಿಂದ. ಅಫಿಷಿಯಲ್ ಟೈಮ್ ಔಟ್. ಅದೇ 8ರಲ್ಲಿ ಪಂದ್ಯ. ದಾಳಿ ಲೆಫ್ಟ್ ಸೈಡ್ 8ರಲ್ಲಿ ಸಮಬಲ. ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ ಎರಡು ತಂಡದ ನಾಯಕರ. ಈ ಬಾರಿ ಮತ್ತೆ ದಾಳಿಯಲ್ಲಿ ವಾಸು 4 ಜನ ಆಟಗಾರ ನಡುವೆ ಸಾಕಷ್ಟು ಒಳಗೆ ಅಂಕದ ಬಂದ ಪ್ರಯತ್ನ. ದಯಮಾಡಿ ಲೈನ್ ಅಪ್ ಲೈನ್ ನೋಡ್ಕೊಳ್ಳಿ. ಸಾಕಷ್ಟು ವೇಗವಾದಂತ ಚಿರುಕಿನ ಪಾಚನೆ ರೈಟ್ ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ. ಅಷ್ಟೇ ಉತ್ತಮವಾದಂತ ಡಿಫೆನ್ಸಿವ್ ವಿಭಾಗ, ಅಷ್ಟೇ ರಕ್ಷಣಾತ್ಮಕ ಆಟಕ್ಕೆ ಮುಂದಾಗ್ತಾ ಇದ್ದಾರೆ ಚರಿತ್ರೆ ತಂಡದ ನಾಯಕರು. ದಾಳಿಯಲ್ಲಿ ಸಂಕೀರ್ಣ ಮತ್ತೆ ದಾಳಿಯಲ್ಲಿ ಸಂಕೀರ್ಣ ಜರ್ಸಿ ನಂಬರ್ 07 7 ಜನ ಡಿಫೆನ್ಸ್ ನಡುವೆ ಸ್ಕೋರ್ ಹೇಳಿ 8ರಲ್ಲಿ ಪಂದ್ಯ. 8 ಸಮದಲ್ಲಿ ಮತ್ತೆ ಪಂದ್ಯ 8-8. ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಉಭಯ ತಂಡ ನಾಯಕರ ಲಾಸ್ಟ್ 2 ಮಿನಿಟ್ಗೂ 8-8. ಸಾಕಷ್ಟು ವೇಗವಾದ ದಾಳಿ, ಅಷ್ಟೇ ರಕ್ಷಣಾತ್ಮಕ ಆಟಕ್ಕೆ ಮುಂದಾಗ್ತಾ ಇದ್ದಾರೆ ಚರಿತ್ರೆ ತಂಡದ ಡಿಫೆನ್ಸ್ ವಿಭಾಗ. ಉತ್ತಮವಾದಂತ ಡಿಫೆಂಡಿಂಗ್ ಪ್ರದರ್ಶನ ನೀಡ್ತಾ ಇದೆ. ಈ ಬಾರಿ ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಮತ್ತೆ ಆಟಗಾರರನ್ನು ಔಟ್ ಮಾಡಲು ಯಶಸ್ವಿಯಾದರು. 9-8 1 ಅಂಕದ ಮುನ್ನಡೆಯಲ್ಲಿ ಚಿಳ್ಳೆ ಬ್ರದರ್. 9-8 1 ಅಂಕದ ಮುನ್ನಡೆಯಲ್ಲಿ ಚಿಳ್ಳೆ ಬ್ರದರ್. ಮತ್ತೆ ದಾಳಿಯಲ್ಲಿ ಅಕ್ಷಯ್ 9 ನಂಬರ್ ಜರ್ಸಿನ ತಂಡದ ಯುವ ಪ್ರತಿಭೆ. ಅದೆಷ್ಟೋ ಪಂದ್ಯಗಳನ್ನು ಗೆದ್ದು ಬೀಗಿಸಿರುವಂತಹ ಆಟಗಾರ. ಈ ಬಾರಿ ಆದರ್ಶ ಶೆಟ್ಟಿ ಅಡ್ವಾನ್ಸ್ ಟ್ಯಾಕಲ್. ಇಲ್ಲಿ ಮತ್ತೆ 9-9 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 9-9 ಜರ್ಸಿ ನಂಬರ್ 9 ಮಂಜು ಧಾರವಾಡ ಯೂನಿವರ್ಸಿಟಿಯನ್ನ ಪ್ರತಿನಿಧಿಸುವಂತಹ ಸೊರಬ ತಾಲೂಕಿನ ನರ್ಸಿ ಮೂಲದ ಆಟಗಾರ. 9-9 9-8 9-9 ಗುಂಡು ಎಲ್ಲೋದೆ 9ರ ಸಮಬಲದಲ್ಲಿ ಪಂದ್ಯ. 9-8 ಮತ್ತೆ ದಾಳಿಯಲ್ಲಿ 9ರ ಆಟಗಾರ ಅಕ್ಷಯ್. SBKT ಬಾಯ್ಸ್ ಸೂರನ್ ಗದ್ದೆಯವರೊಂದು ಆಶ್ರಯದಲ್ಲಿ ಅದ್ದೂರಿಯಾದಂತಹ ಕಬಡ್ಡಿಯ ಕ್ರೀಡಾಕೂಟ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸುವ ಎಲ್ಲ ದಾನಿಗಳಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿಕೊಳ್ತಾ
9 9 ಎಸ್, ಇದರೊಂದಿಗೆ ಪಂದ್ಯ ಸಮಾಪ್ತ. ದ ಬೆಸ್ಟ್ ಆಫ್ 5 ರೈಟ್. 30 seconds. ಅದೇ ಒಂದು ಸ್ವಲ್ಪ ಕಷ್ಟ. 30 ಸೆಕೆಂಡ್ ಕೊಡ್ತೀನಿ. Yes, first right. Okay, ready? Reset ಮಾಡಿ.